ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ 8ನೆಯ ತರಗತಿಯ 2ನೆಯ ಭಾಗದ 8ನೆಯ ಪಾಠ ಸಪ್ತಾಕ್ಷರಿ ಮಂತ್ರ ಅನ್ನುವ ಒಂದು ಲೇಖನದ ಬಗ್ಗೆ ಚರ್ಚಿಸೋಣ. ಮೊದಲಿಗೆ ಲೇಖಕರ ಪರಿಚಯ, ಅದರ ನಂತರ ಈ ಕಥೆಗೆ ಇರುವಂತಹ ಹಿನ್ನೆಲೆಯ ಪೂರ್ವ ಕಥೆ, ಅದಾದ ಮೇಲೆ ಪಾಠದ ಆಶಯ, ನಂತರ ಪಠ್ಯದ ಭಾವಾರ್ಥವನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಲೇಖಕರ ಪರಿಚಯ. ಲಕ್ಷ್ಮೀನಾರಾಯಣಪ್ಪ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರುವಂತಹ ನಂದಳಿಕೆಯ ಶ್ರೀ ಮಹಾಲಿಂಗೇಶ್ವರ ದೇವಳದಲ್ಲಿ ಮಾಲಗಾರರಾಗಿದ್ದ ತಿಮ್ಮಪ್ಪಯ್ಯ ಮತ್ತು ಮಹಾಲಕ್ಷ್ಮಮ್ಮ ದಂಪತಿಗಳ ಮಗನಾಗಿ 1870 ಜನವರಿ 24ರಂದು ಜನಿಸ್ತಾರೆ. ಇವರ ತಾಯಿ ಮುದ್ದಣ ಅಂತ ಹೇಳಿ ಮುದ್ದಿನಿಂದ ಕರೀತಾ ಇದ್ದಿದ್ದು, ಹಾಗಾಗಿ ಲಕ್ಷ್ಮೀನಾರಾಯಣ ಅನ್ನುವಂಥ ಹೆಸರಿನ ಬದಲಾಗಿ ಮುದ್ದಣ ಅನ್ನುವಂಥ ಹೆಸರೇ ಹೆಚ್ಚು ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಈತ ನಂದಳಿಕೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ಉಡುಪಿಗೆ ಬಂದು ವಿದ್ಯಾಭ್ಯಾಸ ಮುಂದುವರಿಸಲು ಸಾಧ್ಯವಾಗದೆ ವ್ಯಾಯಾಮ ಶಿಕ್ಷಕನ ತರಬೇತಿಯನ್ನು ಪಡೆದು 1889ರಲ್ಲಿ ಉಡುಪಿಯ ಬೋರ್ಡ್ ಹೈಸ್ಕೂಲ್ನಲ್ಲಿ ವ್ಯಾಯಾಮ ಶಿಕ್ಷಕರಾಗಿ 10 ರೂಪಾಯಿಯ ಮಾಸಿಕ ವೇತನ ಪಡೆದು ವೃತ್ತಿ ಜೀವನವನ್ನು ಆರಂಭಿಸ್ತಾರೆ. ಇವರ ಅದೃಷ್ಟವಶಾತ್ ಮಳಲಿ ಸುಬ್ಬರಾಯರು ಅನ್ನುವಂತಹ ಮಹಾನ್ ವಿದ್ವಾಂಸರ ಪರಿಚಯ ಇವರಿಗೆ ಆಗುತ್ತೆ. ಆ ಪರಿಚಯ ಮುದ್ದಣ್ಣನವರಲ್ಲಿ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಹಾಯವನ್ನು ಕೂಡ ಮಾಡುತ್ತೆ. ಇದರ ಪರಿಣಾಮವಾಗಿ ಮುದ್ದಣ್ಣನವರು ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಅನ್ನುವಂತಹ ಯಕ್ಷಗಾನ ಪ್ರಸಂಗಗಳನ್ನು, ಜೊತೆಗೆ ವಾರ್ಧಕ ಷಟ್ಪದಿಯಲ್ಲಿ ರಚಿಸಲ್ಪಟ್ಟಿರ್ತಕ್ಕಂತಹ ಶ್ರೀರಾಮ ಪಟ್ಟಾಭಿಷೇಕಂ ಅನ್ನುವಂತಹ ಕಾವ್ಯ, ಹಳಗನ್ನಡ ಶೈಲಿಯಲ್ಲಿ ಬರೆಯಲ್ಪಟ್ಟಿರ್ತಕ್ಕಂತಹ ಅದ್ಭುತ ರಾಮಾಯಣ ಮತ್ತು ಶ್ರೀರಾಮಾಶ್ವಮೇಧಂ ಅನ್ನುವಂತಹ ಗದ್ಯ ಕಾವ್ಯಗಳು ಮುದ್ದಣ್ಣನಿಂದ ರಚಿಸಲ್ಪಟ್ಟಿರ್ತಾವೆ ಅಂತಕ್ಕಂಥದ್ದನ್ನು ನೋಡಿದ್ರೆ ಇವರಿಗೆ ಸಾಹಿತ್ಯದಲ್ಲಿ ಅಭಿರುಚಿ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಉಡುಪಿಯಿಂದ ಕುಂದಾಪುರದ ಬೋರ್ಡ್ ಹೈಸ್ಕೂಲಿಗೆ ವರ್ಗಾವಣೆಗೊಂಡು ಕೆಲವು ಸಮಯದ ಬಳಿಕ ಉಡುಪಿಯ ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ಕನ್ನಡದ ಪಂಡಿತರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಹೇಳಿದ್ರೆ ಇವರಿಗೆ ಕನ್ನಡ ಭಾಷೆಯ ಮೇಲೆ ಇದ್ದಂತಹ ಅಭಿಮಾನವನ್ನು ನಾವಿಲ್ಲಿ ನೋಡಬಹುದು. ಮತ್ತು ಕನ್ನಡದ ಆ ಒಂದು ಪಂಡಿತರಾಗಿ ಹೊರಹೊಮ್ಮುವಂತಹ ಒಂದು ಪ್ರತಿಭೆ ಹೇಗಿತ್ತು ಇವರಲ್ಲಿ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಅಂತ ಹೇಳಿಯೂ ಕೂಡ ಇವರನ್ನು ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕರೆಯಲಾಗುತ್ತೆ. ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಸುಭದ್ರ ಸ್ಥಾನವನ್ನು ಗಳಿಸಿದ್ದಾರೆ ಅಂತಲೂ ಕೂಡ ನಾವು ಇಲ್ಲಿ ಹೇಳಬಹುದು. ಒಂದು ಕಡೆ ಕಡುಬಡತನದ ಜೊತೆಗೆ ಆಗಿನ ಕಾಲದಲ್ಲಿ ಗುಣಪಡಿಸಲು ಸಾಧ್ಯವಾಗದ ಇರ್ತಕ್ಕಂತಹ ಕಾಯಿಲೆ, ಇವೆರಡರಿಂದಲೂ ಕೂಡ ಪಾಪ ಮುದ್ದಣ್ಣನವರು ಜರ್ಜರಿತರಾಗಿ ತುಂಬ ಕಷ್ಟದ ಒಂದು ಬದುಕನ್ನು ನಡೆಸ್ತಾ ಅಲ್ಪಾಯುಷಿಯಾಗಿ 1901 ಫೆಬ್ರವರಿ 15ರಂದು ಇಹಲೋಕವನ್ನು ತ್ಯಜಿಸ್ತಾರೆ ಅಂತಕ್ಕಂಥದ್ದು. ಬಹುಶಃ ಇವರಿನ್ನ ದೀರ್ಘಾಯುಷ್ಯ ಆಗಿದ್ರೆ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಹೆಚ್ಚಿನ ಒಂದು ಕೊಡುಗೆಯನ್ನು ನೀಡ್ತಾ ಇದ್ರು ಅಂತ ಹೇಳಿದ್ರೆ ಅದು ತಪ್ಪಾಗಲಾರ್ದು. ಕೇವಲ ಅವರು ತಮ್ಮ ಸಾಹಿತ್ಯದ ಅಭಿರುಚಿಯನ್ನು ಮಳಲಿ ಸುಬ್ಬರಾಯರ ಸಹಾಯದಿಂದ ಅಷ್ಟು ಜ್ಞಾನವನ್ನು ಪಡೆದು ಅಷ್ಟು ಸಣ್ಣ ವಯಸ್ಸಿಗೆ ಇಷ್ಟು ಅದ್ಭುತವಾದಂತಹ ಕಾವ್ಯಗಳನ್ನು ಗದ್ಯ ಕಾವ್ಯಗಳನ್ನು ಕೊಟ್ಟಿರ್ತಕ್ಕಂತಹ ಇವರು ದೀರ್ಘಾಯುಷಿಗಳಾಗಿದ್ದರೆ ಬಹುಶಃ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡ್ತಾ ಇದ್ರು ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಂತ ನಾವು ಭಾವಿಸಬೇಕಾಗತ್ತೆ. ಸಪ್ತಾಕ್ಷರಿ ಮಂತ್ರ ಅನ್ನುವಂತಹ ಈ ಒಂದು ಗದ್ಯ ಭಾಗವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವಂತಹ ಮುದ್ದಣ ಭಂಡಾರ ಸಂಪುಟ 2 ಇದರ ತ್ರಯೋದಶಾಶ್ವಾಸಂ ಅರಣ್ಯಕ ಮುನಿದರ್ಶನಂ ಅನ್ನುವಂತಹ ಭಾಗದಿಂದ ಆಯ್ಕೆ ಮಾಡಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಈ ಪಠ್ಯದ ಆಶಯ ಏನು ಅಂತ ನೋಡೋದಾದರೆ, ಎಷ್ಟೇ ಕಷ್ಟಗಳಿದ್ದರೂ ಮನಸ್ಸನ್ನೇ ಸುಡುವ ಚಿಂತೆ ಇದ್ದರೂ ನವಿರಾದ ಹಾಸ್ಯ ಅವುಗಳನ್ನು ಸ್ವಲ್ಪ ಕಾಲ ಮರೆಯುವ ಹಾಗೆ ಮಾಡುತ್ತೆ. ಅಂದರೆ ನಮ್ಗೆ ಏನೇ ಕಷ್ಟಗಳಿದ್ರೂ ಕೂಡ ಅದನ್ನು ನಾವು
ಅಮ್, ನಗನಗ್ತಾ ಎದುರಿಸಬೇಕು. ಮತ್ತು ನಮ್ಮ ಕಷ್ಟಗಳನ್ನು ನಾವು ಅದನ್ನು ತಮಾಷೆಯಾಗಿ ತಗೊಂಡಷ್ಟು ಮಾನಸಿಕವಾದಂತಹ ಕಷ್ಟಗಳು ದುಃಖಗಳು ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಪಠ್ಯ ಉದಾಹರಣೆಯಾಗಿ ನಮಗೆ ನಿಲ್ಲುತ್ತೆ. ನಗು ಮಾನವನನ್ನು ಗೆಲುವಿನ ಹಾದಿಗೆ ತರುವಂತಹ ಒಂದು ದಿವ್ಯ ಔಷಧ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ಶ್ರೀರಾಮ ಅಶ್ವಮೇಧಂ ಅನ್ನುವಂತಹ ಕೃತಿಯಲ್ಲಿ ಮಡದಿಯಾದಂತಹ ಮನೋರಮೆ, ಅವರ ನಿಜವಾದ ಹೆಸರು ಕಮಲಾಬಾಯಿ ಅಂತ ಹೇಳಿ, ಅದರಲ್ಲಿ ಮನೋರಮೆ ಹೃದಯಕ್ಕೆ ರಾಣಿ ಅನ್ನುವ ಹೆಸರಿನಿಂದ ಅದನ್ನು ಕೂಡ ಅವರು ತುಂಬ ಪ್ರೀತಿಯಿಂದ ಹೇಳುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸಾಹಿತ್ಯ ಲೋಕದಲ್ಲಿ ತಮ್ಮ ಹೆಂಡತಿಯನ್ನೂ ಸೇರಿಸಿಕೊಂಡು ತಮ್ಮದು ಒಂದು ಪಾತ್ರವನ್ನು ಮಾಡಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಕೀರ್ತಿಗೆ ಭಾಜನರಾದವರು ಮುದ್ದಣನವರು. ಈ ಒಂದು ಕಾವ್ಯದಲ್ಲಿ ಶ್ರೀರಾಮಾಶ್ವಮೇಧಂ ಅನ್ನುವಂತಹ ಕೃತಿಯಲ್ಲಿ ಈ ಒಂದು ಹಂತವನ್ನು ಮುದ್ದಣ ಮನೋರಮೆಯರ ಸರಸ ಸಲ್ಲಾಪ ಅಂತ ಹೇಳಿನೇ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಈ ಮನೋರಮೆಯ ಜೊತೆಗೆ ಸಂವಾದದಲ್ಲಿ ನಿರತನಾದಾಗ ವ್ಯಕ್ತವಾಗುವಂತಹ ಮಾತುಗಳು ಪರಸ್ಪರ ಮುದ್ದಣನ ಕಷ್ಟ ಜೀವನದ ಪ್ರತೀಕವೇ ಆಗಿರ್ತಕ್ಕಂಥದ್ದು. ಅಂದರೆ ದಿನನಿತ್ಯದ ಜೀವನದಲ್ಲಿ ಅವರಿಗೆ ಆರ್ಥಿಕವಾದಂತಹ ಸಂಕಷ್ಟಗಳಿದ್ದಾಗ ಅದನ್ನು ಹೇಗೆ ನಗ್ನಗ್ತಾನೆ ಅವರು ಎದುರಿಸ್ತಾ ಇದ್ರು ಅನ್ನೋದನ್ನು ಹೆಂಡತಿಯೊಟ್ಟಿಗೆ ಹಾಸ್ಯಭರಿತವಾಗಿ ಅದನ್ನು ಚರ್ಚಿಸುವಂತಹ ಒಂದು ಸಲ್ಲಾಪವನ್ನು ನಾವಿಲ್ಲಿ ಕಾಣಬಹುದು. ಈ ಪ್ರಸ್ತುತ ಈ ಒಂದು ಗದ್ಯ ಭಾಗದಲ್ಲಿ ಸಪ್ತಾಕ್ಷರಿ ಮಂತ್ರದ ಶ್ರೇಷ್ಠತೆಯ ನೆಪದೊಂದಿಗೆ ತನ್ನ ಹಾಗೂ ಅಂದಿನ ಕವಿಗಳ ದಾರಿದ್ರ್ಯವನ್ನು ಪರೋಕ್ಷವಾಗಿ ಮುದ್ದಣ ಇಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು ಕೂಡ ನಮಗೆ ಕಂಡುಬರುತ್ತೆ. ಹೊರನೋಟಕ್ಕೆ ಕುತೂಹಲಕಾರಿಯೂ ಹಾಸ್ಯಮಯವೂ ಆಗಿದ್ದರೂ ಕೂಡ ಆ ಒಳಾರ್ಥ ಹೇಗಿದೆ ಅಂತ ಹೇಳಿದ್ರೆ ದಾರುಣ ವ್ಯಥೆಯನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡುತ್ತೆ. ಈ ಕಥೆ ಹೈಡಾಗಿ ಅಂದರೆ ಅಡಗಿಕೊಂಡು ಆ ಒಂದು ಹಾಸ್ಯದ ಮೂಲಕ ಅದರ ಹಿಂದೆ ಅಡಗಿಕೊಳ್ತಿರ್ತಕ್ಕಂಥ ಒಂದು ದಾರುಣತೆಯನ್ನು ಹೇಳುವ ಪ್ರಯತ್ನ ಈ ಒಂದು ಲೇಖನದಲ್ಲಿ ಕಂಡುಬರುತ್ತೆ. ಆ ಒಂದು ಕರುಣಾರಸ ಅಂತರ್ಗತವಾಗಿ ಹರಿಯುವುದನ್ನು ಕೂಡ ನಾವಿಲ್ಲಿ ನೋಡಬಹುದು. ಇದಿಷ್ಟು ಲೇಖಕರ ಪರಿಚಯ ಮತ್ತು ಆ ಪಠ್ಯದ ಒಂದು ಆಶಯ. ಈ ಕಥೆ ಎಲ್ಲಿಂದ ಆರಂಭ ಆಗಿದೆಯೋ ಅದರ ಹಿಂದಿನ ಪೂರ್ವ ಕಥೆ ಏನು ಅನ್ನೋದನ್ನು ಈ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಶ್ರೀರಾಮ ರಾವಣಾದಿಗಳನ್ನು ಸಂಹಾರವನ್ನು ಮಾಡಿ ಹರಿಭಕ್ತನು ರಾವಣನ ಸಹೋದರನೂ ಆಗಿರ್ತಕ್ಕಂತಹ ವಿಭೀಷಣನಿಗೆ ಲಂಕೆಯಲ್ಲಿ ಆ ಒಂದು ಲಂಕಾದಹನ ಆದ ಮೇಲೆ ಆ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿದ ನಂತರ ಸೀತೆಯ ಸಮೇತವಾಗಿ ಅಯೋಧ್ಯೆಗೆ ಬಂದು ರಾಜ್ಯಭಾರವನ್ನು ಮಾಡ್ತಾ ಇರುವಂತಹ ಸಂದರ್ಭ. ಹೀಗೆ ಹಲವು ವರ್ಷಗಳು ಕಳೆಯುತ್ತಿರುವ ಹಾಗೆ ಸೀತೆ ಗರ್ಭವತಿಯಾಗಿರ್ತಾಳೆ. ಆಗ ಅದೊಂದು ದಿನ ಸೀತೆಯೊಡನೆ ಶ್ರೀರಾಮಚಂದ್ರ ರಾಣಿವಾಸದ ಮೊಗಸಾಲೆಯಲ್ಲಿ ಕುಳಿತು ಸಲ್ಲಾಪವನ್ನು ಮಾಡುತ್ತಿರುವಾಗ ಸೀತೆ ತನ್ನ ಮನದಲ್ಲಿರುವಂತಹ ಒಂದು ಬೇಸರದ ಆ ಕಳೆಯನ್ನು ಹೋಗಿಸೋದಕ್ಕಾಗಿ ಕಾಡಿನ ಋಷಿ ಆಶ್ರಮಗಳಿಗೆ ಹೋಗಿ ಬರಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸ್ತಾಳೆ ರಾಮನಿಗೆ. ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದಂತಹ ಶ್ರೀರಾಮ ಆದಷ್ಟು ಬೇಗ ಲಕ್ಷ್ಮಣನ ಮೂಲಕ ಆ ಒಂದು ವ್ಯವಸ್ಥೆಯನ್ನು ಮಾಡಿ ನಿನ್ನ ಆಸೆಯನ್ನು ಈಡೇರಿಸ್ತೀನಿ ಅನ್ನುವ ಭರವಸೆಯನ್ನು ಕೊಡ್ತಾನೆ. ಅದೇ ದಿನ ರಾತ್ರಿ ಪ್ರಜೆಯೊಬ್ಬ ಒಂದು ಮಾತನ್ನು ಹೇಳ್ತಾನೆ. ಏನು ಅಂತ ಹೇಳಿದ್ರೆ, ಈ ಸೀತೆಯನ್ನು ರಾಮ ವಾಪಸ್ಸು ಅರಮನೆಗೆ ಕರ್ಕೊಂಡು ಬಂದಿದ್ದು ಸರಿ ಅಲ್ಲ ಅನ್ನುವಂಥ ರೀತಿಯಲ್ಲಿ ಅದು ಇರುತ್ತೆ. ಆ ಒಂದು ಮಾತು, ಆ ಪ್ರಜೆ ಆಡಿದಂತಹ ಮಾತು ಬೇಹುಗಾರನ ಮೂಲಕ ತಿಳಿದಂತಹ ರಾಮ ಸೀತೆ ನಿಷ್ಕಳಂಕಿನಿ ಅಂತ ತಿಳಿದಿದ್ರೂ ಸಹಿತ ಪ್ರಜೆಗಳ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ನೀಡಬೇಕು ಅನ್ನೋ ಒಂದು ಕಾರಣಕ್ಕೆ ಆ ರಾಜನಾದವನು ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಆಕೆಯನ್ನು ಬಿಡೋದಕ್ಕೆ ಅಂದರೆ ತೊರೆಯೋದಕ್ಕೆ ನಿರ್ಧಾರವನ್ನು ಮಾಡ್ತಾನೆ. ರಾಜನ ಆಜ್ಞೆಯನ್ನು ಮೀರಲಾರದ ಲಕ್ಷ್ಮಣ ಋಷ್ಯಾಶ್ರಮದ ದರ್ಶನದ ನೆಪವನ್ನು ಹೇಳಿ ಸೀತೆಯನ್ನು ಕರೆದುಕೊಂಡು ಹೋಗಿ ಗೊಂಡಾರಣ್ಯದಲ್ಲಿ ಆಕೆಯನ್ನು ಬಿಟ್ಟು ಬರ್ತಾನೆ. ಇತ್ತ ಕಡೆಗೆ ರಾಜಾರಾಮ ಎನಿಸಿಕೊಂಡಂತಹ ಶ್ರೀರಾಮ ಸೀತಾ ಪರಿತ್ಯಾಗದಿಂದ ವೈಯಕ್ತಿಕವಾಗಿ ನೊಂದಿದ್ರೂ ಕೂಡ ರಾಜ್ಯಭಾರವನ್ನು ಎಳ್ಳಷ್ಟೂ ಅಪಚಾರ ಎಸಗದ ಹಾಗೆ
ಪ್ರಜಾಪಾಲನೆಯನ್ನು ಮಾಡಬೇಕು ಅಂತ ಹೇಳಿ ತನ್ನ ಕರ್ತವ್ಯದಲ್ಲಿ ನಿರತನಾಗಿರ್ತಾನೆ. ಅದೊಂದು ದಿನ ಅಗಸ್ತ್ಯ ಮಹರ್ಷಿಗಳು ಶಿಷ್ಯರೊಟ್ಟಿಗೆ ಅಯೋಧ್ಯೆಗೆ ಬಂದಾಗ ಅವರನ್ನು ಗೌರವ ಆದರಗಳಿಂದ ಬರಮಾಡಿಕೊಂಡು ರಾಮ ಆ ಋಷಿ ಪರಿವಾರಕ್ಕೆಲ್ಲಕ್ಕೂ ಕೂಡ ಷೋಡಶೋಪಚಾರದಿಂದ ಸತ್ಕರಿಸ್ತಾನೆ. ತನ್ನಿಂದ ಹತನಾದಂತಹ ರಾವಣ ಬ್ರಹ್ಮಮಾನಸ ಪುತ್ರ ಪುಲಸ್ತ್ಯರ ಮಗನಾದ ವಿಶ್ವವಸುವಿನ ಮಗ ಅಂತ ಹೇಳಿ ವೇದ ಪಾರಂಗತನು ಅಂತ ಹೇಳಿ ಆ ಅಗಸ್ತ್ಯರಿಂದ ಕೇಳಿ ತಿಳಿದಂತಹ ರಾಮ ರಾವಣನ ಹತ್ಯೆಯಿಂದ ತನಗೆ ಬ್ರಹ್ಮಹತ್ಯಾ ದೋಷ ಪ್ರಾಪ್ತಿಯಾಗಿರೋದ್ರಿಂದ ಇದನ್ನು ಪರಿಹಾರ ಆರ್ಥಕವಾಗಿ ನಾನು ಏನು ಮಾಡಬೇಕು ಅನ್ನುವ ಪ್ರಶ್ನೆಯನ್ನು ಆ ಮುನಿಗಳ ಒಂದು ಮುಂದೆ ಇಡ್ತಾನೆ ಅಂತಕ್ಕಂಥದ್ದು. ಪಾಪಿಗಳ ಪಾಪನಾಶ ಮಾಡಬಲ್ಲಂತಹ ನಿನಗೆಂತಹ ಪಾಪವಯ್ಯ, ದುಷ್ಟ ಸಂಹಾರಕ್ಕಾಗಿಯೇ ನೀನು ಭೂಮಿಯಲ್ಲಿ ಜನಿಸಿರ್ತಕ್ಕಂಥದ್ದು, ನಿನ್ನ ಕರ್ತವ್ಯವನ್ನು ನೀನು ಮಾಡಿದೀಯಾ, ಹಾಗಾಗಿ ನೀನು ಅಂಜುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆ ಅಗಸ್ತ್ಯ ಮಹರ್ಷಿಗಳು ಶ್ರೀರಾಮನಿಗೆ ಹೇಳ್ತಾರೆ. ಆದರೂ ಕೂಡ ರಾಮನ ಮನಸ್ಸು ಒಪ್ಪೋದಿಲ್ಲ. ಅಶ್ವಮೇಧವನ್ನು ಮಾಡಿದರೆ ಬ್ರಹ್ಮಹತ್ಯಾ ದೋಷ ನಿವಾರಣೆಯಾಗುತ್ತೆ ಅಂತ ಹೇಳಿ ಅಗಸ್ತ್ಯರು ಹೇಳಿದ ಮೇಲೆ ಅದನ್ನು ಪಾಲಿಸ್ತಾನೆ ಶ್ರೀರಾಮ. ಅಂದರೆ ಅಶ್ವಮೇಧ ಯಾಗವನ್ನು ಕೈಗೊಳ್ತಾನೆ. ಆ ಯಜ್ಞಾಶ್ವದ ಬೆಂಗಾವಲಿಗೆ ಶತ್ರುಘ್ನನ ಮುಂದಾಳತ್ವದಲ್ಲಿ ಜಾಂಬವ, ಹನುಮಂತ, ಸುಗ್ರೀವ ಆದಿ ಕಪಿವೀರರು ಹಾಗೂ ಅಯೋಧ್ಯೆಯ ಸೈನ್ಯ ಹೊರಡುತ್ತೆ ಆ ಒಂದು ಅಶ್ವದ ಜೊತೆಗೆ. ಆ ಯಜ್ಞಾಶ್ವ ತನ್ನ ಇಚ್ಛಾನುಸಾರ ವಿವಿಧ ಕಡೆಗಳಲ್ಲೆಲ್ಲ ಸಂಚರಿಸ್ತಾ ಹೋಗ್ತಾ ಇರುತ್ತೆ, ಮುಂದೆ ನುಗ್ತಾ ಇರುತ್ತೆ. ಆಗ ಕೆಲವು ರಾಜರು ಇದು ರಾಮನ ಯಜ್ಞಾಶ್ವ ಅಂತ ತಿಳಿದ ತಕ್ಷಣ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಶರಣಾಗತಿಯನ್ನು ಆಗಿ ಅಷ್ಟೂ ಜನರೊಟ್ಟಿಗೆ ತಾವು ಕೂಡ ಬೆಂಗಾವಲಿಗೆ ಹೊರಡ್ತಾರೆ. ಇನ್ನು ಕೆಲವರು ಅಶ್ವವನ್ನು ಕಟ್ಟಿ ಕದನಕ್ಕೆ ಇಳಿದು ಸೋತು ಶರಣಾಗ್ತಾರೆ. ಹೀಗೆ ಸಂಚರಿಸ್ತಾ ಮುಂದೆ ಹೋಗುವಂತಹ ಒಂದು ಕಾಲಘಟ್ಟ ಚಳಿಗಾಲ ಬಂದುಬಿಡುತ್ತೆ. ಆ ಚಳಿಗಾಲದ ಒಂದು ದಿನ ಯಜ್ಞಾಶ್ವ ಅರಣ್ಯಕ ಮುನಿಯ ಆಶ್ರಮವನ್ನು ಸೇರ್ಬಿಡ್ತು ಹೋಗಿ. ಈ ವಿಷಯ ತಿಳಿದಂತಹ ಶತ್ರುಘ್ನರು ಜೊತೆಗೆ ಇದ್ದಂತಹ ಪರಿವಾರದವರೆಲ್ಲರೂ ಕೂಡ ಆ ಒಂದು ಅರಣ್ಯಕ ಮುನಿಗಳ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಆ ಒಂದು ಅರಣ್ಯದ ಆಶ್ರಮಕ್ಕೆ ಪ್ರವೇಶವನ್ನು ಮಾಡಿ ಅಲ್ಲಿರುವಂತಹ ಅರಣ್ಯಕ ಮುನಿಗೆ ನಮಸ್ಕರಿಸ್ತಾರೆ. ತಮ್ಮ ಆಶ್ರಮಕ್ಕೆ ಬಂದಂತಹ ಶತ್ರುಘ್ನ ಹಾಗೂ ಅವನ ಪರಿವಾರವನ್ನು ಅರಣ್ಯಕ ಋಷಿ ಮುನಿಗಳು ಆಶೀರ್ವದಿಸಿ ಅವರಿಗೆ ಉಪಚಾರವನ್ನು ಮಾಡಿ ಸತ್ಕರಿಸ್ತಾರೆ. ಅದುವರೆಗೆ ರಾಮಾಶ್ವಮೇಧದ ಕಥೆಯನ್ನು ಮುದ್ದಣ್ಣನಿಂದ ಕೇಳ್ತಾ ಇದ್ದಂತಹ ಮನೋರಮೆಗೆ ಸಂದೇಹ ಮೂಡ್ತು. ಏನಂತ ಅಂದರೆ ಅದು ಯಾವುದು, ಆ ಸಂದೇಹ ಯಾವುದು, ಮುದ್ದಣ್ಣ ಅದನ್ನು ಹೇಗೆ ಪರಿಹರಿಸ್ದ, ಇದರ ಒಳಗುಟ್ಟು ಏನು ಅನ್ನುವಂಥದ್ದೇ ಈ ಒಂದು ಪಠ್ಯಭಾಗದ ಸಾರ. ಆಕೆಗೆ ಬಂದಂತಹ ಅನುಮಾನ ಏನು ಅನ್ನೋದಾದರೆ, ಅರಣ್ಯಕ ಮುನಿಗಳು ಆ ಆಶ್ರಮದಲ್ಲಿ ಇಷ್ಟೂ ಜನರಿಗೆ ಸಾವಿರ ಜನರಿಗೆ ಹೇಗೆ ಸತ್ಕಾರವನ್ನು ಮಾಡಿದ್ರು ಅನ್ನುವಂಥ ಸಂದೇಶ ಬರುತ್ತೆ. ಅದನ್ನು ಎಷ್ಟು ವಿನೋದವಾಗಿ ಅರ್ಥೈಸುವ ಪ್ರಯತ್ನವನ್ನು ಮಾಡ್ತಾನೆ ಕವಿ ಅನ್ನೋದೇ ಅಮೋಘವಾಗಿ ಮೂಡಿ ಬಂದಿರತಕ್ಕಂಥದ್ದು ಈ ಒಂದು ಪಠ್ಯಭಾಗದಲ್ಲಿ.